ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾವೇಕ ಟ್ಯಾರೋಶಿತ್ ನಿಖಿತಾ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಏನಂತ ನೋಡೋಣ. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಆ ವ್ಯಕ್ತಿನ ನೆನಪು ಮಾಡ್ಕೊಳ್ರಿ, ವಿಜುವಲೈಸ್ ಮಾಡಿರಿ. ಓಕೆ, ಅವ್ರ ಹೆಸರನ್ನ ಹಗಲೆಲ್ಲ ಹೇಳ್ರಿ. ಏನು ಬರೋದು ನೋಡೋಣ. ಓಕೆ, ಮೀಸರ್ ಏನು ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಇಂಟಿಗ್ರೇಷನ್ ಏನು ಹೋಲ್ಡ್ ಮಾಡ್ಕೊಂಡಿದ್ದು ಬಿಟ್ಟು ಹೊರಗೆ ಬರಬೇಕಂತಿದ್ದಾರೆ. ಮೇಜರ್ ಅರ್ಕನ ಇದೆ. ಕಾಂಪ್ರಮೈಸಸ್ಸಿಗೆ ಬರ್ತಿದ್ದಾರೆ ಅಂತ ಅನ್ಕೊತೀನಿ. ನೋಡೋಣ. ಓವರಾಲ್ ಎನರ್ಜಿ, ವಿ ಆರ್ ದ ವರ್ಲ್ಡ್, ಇನ್ನೋಸೆಂಟ್, ಹಾರ್ಮೋನಿ, ರಿಸೆಪ್ಟಿವ್ ಆ್ಯಂಡ್ ಆರ್ಡಿನರಿನೆಸ್ ಆ್ಯಂಡ್ ಲೆಟ್ ಗೋ. ಭಾಳ ಕಾರ್ಡ್ ತೆಗ್ದಂಗೆ ದೇ ಆರ್ ಡ್ರೀಮಿಂಗ್ ಅಬೌಟ್ ಯು, ದೇ ಆರ್ ಪೇಷನ್ಸ್. ನಿಮ್ದು ಏನಾದರೂ ಜಗಳಗಳಿದ್ರೆ ಲೆಟ್ ಗೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಹತ್ರ ಜಗಳಗಳಂತನಲ್ಲ, ನಿಮ್ಮ ಹತ್ರ ಏನಾದರೂ ಕೆಲವೊಂದವ್ರಿಗೆ ಗುಣ ಇಷ್ಟ ಆಗಿಲ್ಲ, ನಿನ್ನ ಬಿಹೇವಿಯರ್ ನನಗೆ ಇಷ್ಟ ಆಗಿಲ್ಲ ಅಂದರೆ ಅದು ಸ್ವಲ್ಪ ಓಕೆ, ಇಟ್ಸ್ ಓಕೆ, ಅದನ್ನು ಬಿಟ್ಬಿಡೋಣಲ್ಲ. ನನಗೆ ಈ ವ್ಯಕ್ತಿ ಬೇಕಂದಾಗ ಅದನ್ನು ಬಿಟ್ಬಿಡೋಣ ಅಂತ ಬರ್ತಿದ್ದಾರೆ. ಓಕೆ, ಒಂದು ಚೆನ್ನಾಗಿ ಒಂದು ಖುಷಿಯಾದ ಜೀವನ ಮಾಡೋಣ ಅಂತ ವಿಚಾರ ಮಾಡ್ತಿದ್ದಾರೆ. ರಿಸೆಪ್ಟಿವ್ ಮೋಡೊಳಗೆ ಬರ್ತಿದ್ದಾರೆ. ಹಾರ್ಮೋನಿ, ನಿಮ್ಮ ಜೊತೆಗೆ ಒಂಥರ ಏನಂತೀರಿ, ಒಳ್ಳೆ ಸಂಬಂಧ ಇರಬೇಕು, ಖುಷಿಯಿಂದ ಇರಬೇಕು ಅಂತಂದು ವಿಚಾರ ಮಾಡ್ತಿದ್ದಾರೆ. ಭಾವನೆಗಳು ಬರ್ತಿದ್ದಾರಲ್ಲ, ಸಾರಿ. ಭಾಳ ಆರೋಗ್ಯಂಟ್ ಇದ್ರು, ಸಿಟ್ ಮಾಡೋರಿಲ್ಲ ಅಂದ್ರೆ ಒಂದು ಸ್ವಲ್ಪ ಈಗ ಏನಂತೀರಿ, ಶಾಂತಾಗಿ ಸಮಾಧಾನದಿಂದ ವಿಚಾರ ಮಾಡಿ ಈಗ ಅದ್ರ ನಿಮ್ಮದು ಏನಾಗೈತಲ್ಲ ನಿಮ್ಮಿಬ್ಬರ ನಡುವೆ ಅದನ್ನು ವಿಚಾರ ಮಾಡ್ತಿದ್ದಾರೆ. ಸೊ ವಿ ಆರ್ ದ ವರ್ಲ್ಡ್, ಸೊ ವಿ ಆರ್ ದ ಫ್ಯಾಮಿಲಿ. ನೀನು ಫ್ಯಾಮಿಲಿ ಹಂಗೆ ಇರ್ಬೋದಾ, ನಾನೊಂದು ಕಮಿಟ್ಮೆಂಟ್ ಕೊಡ್ಬೋದಾ, ನಿಮ್ಮ ಜೊತೆಗೆ ಬರ್ಬೋದಾ ಅಂತ ಫೀಲ್ ಮಾಡ್ತಿದ್ದಾರೆ. ಸೊ ಮೀಸರ್ ಎನರ್ಜಿ ಅಂತ ಇಲ್ಲಿ ಓವರಾಲ್ ಎನರ್ಜಿ ಆಗಿದೆ. ಮೀಸರ್ ಎನರ್ಜಿ ಅಂತಂದ್ರೆ ಭಾಳ ಹೋಲ್ಡಿಂಗ್ ಎನರ್ಜಿ ಒಳಗಿದ್ರು ಅವರು. ತಂದೆ ಆಗಬೇಕು ಅಂದರೆ ನಾ ಹೇಳ್ದಂಗೆ ಕೇಳಬೇಕು, ಅಥವಾ ಏನೋ ಒಂದು ವಿಷಯ ಹಿಡ್ಕೊಂಡ್ಬಿಟ್ರೆ ಅದು ಹಂಗೆ ಆಗ್ಬೇಕಲ್ಲ. ಅದು ಒಳ್ಳೆ ಎನರ್ಜಿ ಅಲ್ಲ. ಒಳ್ಳೆ ರೀತಿ ಹಿಡ್ಕೊಂಡ್ರೆ ಒಂದು ಹಿಂಗೆ ಹಿಡ್ಕೊಳೋ ಎನರ್ಜಿ ಅಲ್ಲ. ಅದು ಒಂಥರ ಆರೋಗ್ಯಂಟ್ ಇರ್ಬೋದು. ಆ ಟೈಪ್ ಎನರ್ಜಿ ಇದೆ ಮೇಜರ್ ಎನರ್ಜಿ ಅಂದ್ರೆ. ಓವರ್ ಥಿಂಕು ಮಾಡ್ತಿದ್ದಾರೆ ಅನ್ನಿಸ್ತವ್ರು. ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ, ಫೀಲ್ ಮಾಡ್ಕೊತಿದ್ದಾರೆ, ಪ್ಲಸ್ ನಿಮ್ಮ ಬಗ್ಗೆನೇ ವಿಚಾರ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ವಿಚಾರ ಮಾಡಿದ ಅದೇ ಥಾಟ್ಸನ್ನ ಭಾಳನ ಹೋಲ್ಡ್ ಮಾಡ್ಕೊಂಡಿರ್ಬೋದು. ಸೊ ಇಲ್ಲೇನು ಬಂತಂದ್ರೆ ಲೆಟ್ಗೋ ಬಂತಲ್ಲ, ಲೆಟ್ಗೋ ಬಂದ್ರಿಂದ ಸೊ ಅಂಥವು ಏನಾರು ಬ್ಯಾಡಾಗಿದ್ದ ವಿಷಯಗಳಿದ್ದಂದ್ರೆ ಹೋಲ್ಡ್ ಮಾಡಿದ್ದನ್ನು ಲೂಸ್ ಮಾಡ್ಕೋಬೋದು. ಈಗ ಕ್ಲಾರಿಫೈ ಮಾಡ್ತೇನೆ. ಎಮೋಷ್ನಲಿ ಇಮ್ಯಾಚುರ್ ಇದ್ರೆ ಅನಿಸ್ತವ್ರೆ. ಎಮೋಷ್ನಲಿ ಭಾಳ ಅಟ್ಯಾಚ್ ಇದ್ದಿದ್ದಿಲ್ಲ ಇದ್ರಂದ್ರೆ ಈಗ ಎಮೋಷ್ನಲಿ ಭಾಳ ಅಟ್ಯಾಚ್ಮೆಂಟ್ ಬರ್ಬೋದಾ ನಾನು ಅಂತ ಒಂದೇನೋ ಫೀಲಿಂಗ್ ನಿಮ್ಮ ಬಗ್ಗೆ. ಡಿಪ್ರೆಸ್ ಫೀಲಿಂಗ್ ಐತೆ ಅವ್ರಿಗೆ. ಅಂದ್ರೆ ಡಿಪ್ರೆಸ್ ಅಂದರೆ ಬೇಜಾರೊಳಗದಾರ ಅಂತ ತಿಳ್ಕೊಂಬಿಟ್ಟೆ. ಬೇಜಾರೊಳಗೆ ನಾ ಏನು ಮಾಡಲಿ ಈಗ ಅಂತಂದು ಒಬ್ಬರೇ ಸುಮ್ಮನೆ ಕುಂದ್ರೋದು, ತಾವ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುಂದ್ರು, ಯಾರ ಜೊತೆ ಮಿಂಗಲ್ ಆಗೋದಿಲ್ಲ. ಏನಂತೀರಿ, ಎಲ್ಲಿ ಹೋಗಲಿ, ನಾ ಏನು ಮಾಡಲಿ, ಆ ರೀತಿ ಅವ್ರದ್ದು ಫೀಲ್ ಆಗ್ತದಾರ. ನಾ ಭಾಳ ಏನೋ ವೀಕ್ ಅದೀನಿ, ಐ ಆಮ್ ನಾಟ್ ಸ್ಟ್ರಾಂಗ್ ಅಂತೇವಲ್ಲ, ನಾ ಸ್ಟ್ರಾಂಗ್ ಇಲ್ಲ ಅನ್ನಿಸ್ತೈತಿ ಅಂತ ಅವ್ರಿಗೆ ಹಂಗೆ ಫೀಲ್ ಆಗ್ತಾಯಿದೆ. ನಿಮ್ಮದೊಂದು ನೀಡ್ ಅವ್ರಿಗೆ ನನಗೆ ಬೇಕು, ನನ್ನ ಜೀವನಕ್ಕೆ ನನ್ನ ಪರ್ಸನ್ ನೀಡ್ ನನಗೆ ಬೇಕು ಜೀವನಕ್ಕೆ ಅಂತ ಅದು ನೀಡೊಂದು ಫೀಲ್ ಆಗ್ತಾಯಿದೆ ಅವರಿಗೆ. ಬಟ್ ಅವ್ರು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ತಮ್ಮ ಇದನ್ನು ಹೊರಗೆ ಬಿಡ್ತಾ ಇಲ್ಲ. ಓಕೆ, ನೋಡೋಣ. ಇನ್ಸೆಕ್ಯೂರಿಟೀಸ್ ಕಾಡ್ತದೆ ಅವರಿಗೆ. ನಾಟ್ ರೆಡಿ ಟು ಮೂವ್ ಆನ್, ಫಿಯರ್ ಆಫ್ ಚೇಂಜ್. ಇದೇ ಒಂದು ತಮ್ಮದು ಏನೋ ಒಂದು ರೆಸ್ಟ್ರಿಕ್ಷನ್ ಹಾಕ್ಕೊಂಡ್ಬಿಟ್ರೆ ಅದನ್ನು ಬಿಟ್ಟು ಹೊರಗೆ ಬರ್ತಾ ಇಲ್ಲ ಅವರು. ತಮ್ಮ ಎಮೋಷನ್ಸ್, ತಮ್ಮದು ಕಟ್ಟಳೆಗಳನ್ನು ಹಾಕ್ಕೊಂಡ್ರೆ ಅದು ಭಾಳ ಹೋಲ್ಡ್ ಒಳಗದಾರ. ಅವ್ರನ್ನ ಯಾರಾದರೂ ಅವ್ರ ಮನೆ ಒಳಗೆ ಏನಾರು ಹೋಲ್ಡ್ ಇಟ್ಕೊಂಡಿರ್ಬೋದು. ಅವ್ರ ಮನೆ ಒಳಗೆ ಯಾರೋ ಒಬ್ಬ ವ್ಯಕ್ತಿ ಅವ್ರನ್ನ ನೀ ಹೋಗಂಗಿಲ್ಲ, ಹಿಂಗೆ ಮಾಡಂಗಿಲ್ಲ, ಅದನ್ನು ದಾಟಿ ಬರೋಕ್ಕೆ ಭಾಳ ಹೆದರ್ತಿದಾರೆ ಅವರು.
ನಿಮ್ಮ ಜೋಡಿ ಒಂದು ಮಾತಾಡೋಕ್ಕೂ ಹೆದರ್ತಾರ, ಚೇಂಜ್ ಆಗೋಕ್ಕೆ ರೆಡಿ ಇಲ್ಲ. ಏನು ಮಾಡ್ಬೇಕಂತ ಡಿಸೈಡ್ ಮಾಡ್ಲಿಕ್ಕೂ ಅವರಿಗೆ ಈಗ ಅಂದ್ರೆ ಆಗ್ತಾಯಿಲ್ಲ ಡಿಸಿಷನ್ ತೊಗೊಳಕ್ಕೆ. ಇಂಥ ಎನರ್ಜಿ ಒಳಗೆ ಅದಾರ. ಓಕೆ, ಲಾಸ್ಟಿಗೆ ರಾಶಿ ಹೇಳ್ತಾನೆ, ಇಲ್ಲಿ ಏನು ಬರ್ತಾವೆ. ಕೆಲವೊಬ್ರು ಪರ್ಸನ್ ಏನದಂದ್ರೆ ಓಕೆ ಲೆಟಸ್ ಮೀಟ್, ಲೆಟಸ್ ಟಾಕ್ ಅನ್ನೋ ಎನರ್ಜಿಗೆ ಬಂದಾರೆ. ಇದು ಕೆಲವೊಬ್ರು ಎನರ್ಜಿ, ಇದು ಕೆಲವೊಬ್ರು ಎನರ್ಜಿ. ಕೆಲವೊಬ್ರು ಓಕೆ ನಾವು ಒಂದು ಸ್ಟೆಪ್ ತೊಗೊಳಲ್ಲ, ಮಾತಾಡೋಣ, ಮೆಸೇಜ್ ಮಾಡೋಣ, ಭೇಟಿ ಆಗೋಣ. ಓ ಓ ಓ ಓ ಏನು ಹಿಂಗಿದ್ರಿ. ಇಂಟಿಗ್ರೇಷನ್ ಯಾಕೆ ಬಂದಿದೆ? ಹಾರ್ಮೋನಿ ಅಂದರೆ ನಿಮ್ಮ ಬಗ್ಗೆ ಒಳ್ಳೆ ಫೀಲ್ ಮಾಡ್ಕೊತಿದ್ದಾರೆ ಅವರು. ನಿಮ್ಮ ಬಗ್ಗೆ ಒಂದು ಖುಷಿ ಒಂದು ಫೀಲ್ ಮಾಡ್ತಿದ್ದಾರೆ. ನೀವು ಅಂದರೆ ನಿಮ್ಮ ನೆನೆಸ್ಕೊಂಡ್ರೆ ಅವ್ರ ಮಕ್ಕದ ಮೇಲೆ ಒಂದು ಖುಷಿ ಬರ್ತೈತಿ, ಒಂದು ಏನೋ ಮನಸ್ಸಿಗೆ ಒಂಥರ ಮುದ ಕೊಡ್ತೈತೆ ಅಂತವಲ್ಲ, ಆ ಟೈಪ್ ಫೀಲಿಂಗ್ ಬರ್ತದಾರೆ ಅವರು. ನಿಮ್ಮ ಜೋಡಿ ಮುಂದೆ ಹೆಂಗೆ ಜೀವನ ಮಾಡ್ಬೋದು, ಒಂದು ದೂರ ದೃಷ್ಟಿಯಿಂದ ನಾವು ಮುಂದೆ ನಾ ಹಿಂಗಿರ್ಬೋದಲ್ಲ, ಹಿಂಗೆ ಚೆನ್ನಾಗಿರ್ಬೋದು, ನಾವು ಹಿಂಗೆ ಮಾಡೋಣ, ಹಿಂಗೆ ಒಂದು ಪ್ಲ್ಯಾನಿಂಗ್ ಇರ್ತದಲ್ಲ, ಆ ಟೈಪ್. ಹಾಂ, ಇಂಟಿಗ್ರೇಷನ್ ಕಾರ್ಡ್ ಯಾಕೆ ಬಂತು? ಎಷ್ಟು ನೋವು ಅನುಭವಿಸಿದಾರೆ ಅನ್ನಿಸುತ್ತೆ ಅವ್ರ ಜೀವನದೊಳಗೆ. ದೇ ವಾಂಟ್ ಟು ಅದರಿಂದ ಹೊರಗೆ ಬಂದು ದೇ ವಾಂಟ್ ಟು ಕಮ್ ಔಟ್. ಅದರಿಂದ ಹೊರಗೆ ಬಂದು ನಿಮ್ಮ ಜೊತೆಗೆ ಮೋಸ್ಟ್ಲಿ ಭಾಳ ಅಂದ್ರೆ ಭಾಳ ನೋ ಕಾಂಟ್ಯಾಕ್ಟ್ ಒಳಗೆ ಅದಿರ ಅನ್ನಿಸ್ತೈತಿ ಈ ಕೆಲವೊಂದು ಪರ್ಸನ್, ಕೆಲವೊಬ್ರು. ಆಮೇಲೆ ನಿಮ್ಮದು ರಿಲೇಷನ್ಶಿಪ್ ಒಳಗೆ ಭಾಳ ನೋವು ಇರ್ಬೋದು. ನೀವು ಯಾವ ಪರ್ಸನ್ ನೋಡಿ ನೀವು ಕರೆಂಟ್ ಫೀಲಿಂಗ್ಸ್ ನಿಮ್ದು ಯಾರು ನೋಡಕತ್ತಿರಲ್ಲ, ಭಾಳ ಅಂದ್ರೆ ಭಾಳ ನೋವು ತಿಂದಾರ ಆ ವ್ಯಕ್ತಿ. ಅದರಿಂದ ಅವ್ರು ಹೊರಗೆ ಬರ್ಬೇಕೀಗ. ಮೋಸಗಳು ಭಾಳ ಆಗಿದ್ದಾರೆ ಅವ್ರು ಹಿಂದೆ. ಮೋಸಗಳು ಬಂದವು, ಬಯಸ್ಕೊಂಡಾರ, ಹೊಡೆಸ್ಕೊಂಡಾರ. ನನ್ನ ಜೀವನ ಮುಗಿದಿದೆ, ನನ್ನ ಸಾಕು, ನಾ ಸತ್ತೇ ಅಂತ ಒಂದು ಬರ್ತದಲ್ಲ, ಒಂದು ಯಾವ್ದಾರ ಒಂದು ಸಿಚುವೇಶನ್ ಒಳಗೆ ನಮ್ಗೆ ನಾನು ಮುಗಿದ್ದು ಎಂಡ್ ಇದೆ, ನನಗೆ ನನ್ನ ಮುಗೀತು, ನಾನು ಎಲ್ಲ ಪ್ರಯತ್ನ ಮಾಡಿಬಿಟ್ಟೆ, ನಾನು ಇನ್ನು ಮುಗಿದು ನನ್ನಂದರೆ ಏನೂ ಮಾಡೋಕ್ಕೆ ಬರಲ್ಲ, ನಾನು ನೆಕ್ಸ್ಟ್ ನನ್ನ ಕೈಯಿಂದ ಆಗೋದಿಲ್ಲ ಆ ರೀತಿ. ಅದರಿಂದ ಹೊರಗೆ ಬಂದು ಒಂದು ನಿಮ್ಮ ಜೋಡಿ ಒಂದು ಖುಷಿಯಾಗಿ ಒಂದು ಜೀವನ ಹೊಸದಾಗಿ ಸ್ಟಾರ್ಟ್ ಮಾಡಲಾ. ಅಥವಾ ಮೋಸ್ಟ್ಲಿ ನೀವು ಮಾತಾಡ್ತಿಕ್ಕಿಲ್ಲ ಅನ್ನಿಸುತ್ತೆ ನನಗಿಲ್ಲಿ. ಈ ಕೆಲವೊಂದು ಪರ್ಸನ್ಸ್ ಈ ಎನರ್ಜಿ ಏನು ಹೇಳಿದ್ನಲ್ಲ ಅವ್ರದ್ದು, ನೀವು ಮಾತಾಡ್ತಾ ಇಲ್ಲ, ಮತ್ತು ಮೋಸ್ಟ್ಲಿ ಒಂದು 6-7 ತಿಂಗಳಿಂದನೇ ಮಾತಾಡ್ತಿಲ್ಲ ಅನ್ಕೊತಾನೆ. 1 ವರ್ಷನೂ ಆಗಿರ್ಬೋದನ. ಕಾಂಟ್ಯಾಕ್ಟ್ ಒಳಗೆ ಇಲ್ಲ. ನಾವು ದೇ ವಾಂಟು ನೀವು ಸ್ಟಾರ್ಟ್ ಮಾಡಬೇಕು, ಒಂದು ಹಳೇದನ್ನೆಲ್ಲ ಒಂದು ಎಂಡ್ ಮಾಡಿ ಹೊಸ ಸ್ಟಾರ್ಟ್ ಮಾಡಬೇಕಂತ ವಿಚಾರ ಮಾಡ್ತಿದ್ದಾರೆ ಕೆಲವೊಬ್ಬರು. ದೇ ವಾಂಟ್ ಟು ಅಂದರೆ ಕಮ್ ಟುವರ್ಡ್ಸ್ ಯು, ಅಂದರೆ ನಿಮ್ಮ ಕಡೆ ಬರಬೇಕಂತಂದು ಒಂದು ವಿಚಾರ ಮಾಡ್ತಿದ್ದಾರೆ. ಫೀಲ್ ಆಗ್ತಿದೆ ಅವರಿಗೆ, ನಾ ಎಷ್ಟು ಅರಗಂಟಿದ್ದೆ, ನಾವು ಒಟ್ಟು ಏನೂ ವಿಚಾರ ಮಾಡಲಿಲ್ಲ, ನನ್ನ ವ್ಯಕ್ತಿ ಏನು ಕೊಡ್ತಿದ್ರಲ್ಲ ನಾನು ಅದನ್ನ ತಿಳ್ಕೊಳೋದು ಆಗಲಿಲ್ಲ ನನಗೆ. ಭಾಳ ನಾನು ಜಲಸ್ ಪಟ್ಟೆ, ಹೊಟ್ಟೆ ಕಿಚ್ಚುಪಟ್ಟೇವಲ್ಲ ನಾವು. ಒಳ್ಳೆ ರೀತಿ ಹೊಟ್ಟೆ ಕಿಚ್ಚಲ್ಲ. ಎಷ್ಟು ಹೆದರಿದೆ, ಎಷ್ಟು ಕಂಟ್ರೋಲಿಂಗ್ ಇದ್ದೆ ನಾನು ಆ ವ್ಯಕ್ತಿ ಜೊತೆಗೆ. ನಾನು ಹಾಗೆಲ್ಲ ನಾ ಇರಬಾರ್ದಾಗಿತ್ತು. ಸೊ ಲೆಟಸ್ ಎಂಡ್ ದಿಸ್. ಈ ರೀತಿ ಆಗಿರೋಂಥದ್ದಿಂದ ನಾವು ಎಂಡ್ ಮಾಡಿ ನಾನು ಒಂದು ಹೊಸ ಜೀವನ ಮತ್ತು ಅವ್ರ ಜೊತೆಗೆ ಸ್ಟಾರ್ಟ್ ಮಾಡ್ಬೋದು, ನಾವು ಹೋಗಿ ಮಾತಾಡಲ್ಲ ಅಂತಂದು ಹಿಂಗೆ ವಿಚಾರ ಮಾಡ್ತಿದ್ದಾರೆ. ಓಕೆ, ಸೊ ಕಾಂಪ್ರಮೈಸಸ್ಸಿಗೂ ಬರ್ತದೆ ನೋಡಿರಿ, ಕೆಲವೊಬ್ರು ಕಾಂಪ್ರಮೈಸಸ್ಸಿಗೆ ಬರ್ತಿದ್ದಾರೆ. ಕಾಂಪ್ರಮೈಸ್ ಅದಕ್ಕೆ ಬಂತು, ಯಾವ ವಿಷಯದಾಗ ಕಾಂಪ್ರಮೈಸ್ ಮಾಡ್ಕೊತಾರೆ. ಕೆಲವೊಬ್ರಿಗೆ ಏನೈತಲ್ಲ ನೋಡಿ, ರಿಗ್ರೆಟ್ಸ್ ಅದವರಿಗೆ, ನಾ ಮಾಡಿದ ತಪ್ಪು ಅಂತ ಅರಿವಾಗ್ತಾ ಇದೆ. ಇದು ನೀವು ಮೋಸ್ಟ್ಲಿ ನನ್ನ ವ್ಯೂವರ್ಸ್ ಅವರಿಗೆ ಭಾಳ ಚೆನ್ನಾಗಿ ಒಳ್ಳೆತನ ನೋಡ್ಕೊಂಡಿರಿ. ಅವ್ರಿಗೆ ಏನು ಬೇಕಲ್ಲ ಅಂದ್ರೆ ಒಳ್ಳೆತನ ನೋಡ್ಕೊಂಡು ಇಡಕ್ಕೆ ಏನು ಬೇಕಲ್ಲ ಅದನ್ನು ಮಾಡಿರಿ. ಬಟ್ ಅವರು ಅವಾಗ ಅದು ಅರ್ಥ ಆಗಿಲ್ಲ ಅವರಿಗೆ, ನೀವೇನು ಮಾಡ್ತಿದ್ರಲ್ಲ ಅದು ಅರ್ಥ ಆಗಿಲ್ಲ. ಸೊ ಅವ್ರೀಗ ಭಾಳ ಡಿಪ್ರೆಷನ್ ಒಳಗೆ ಹೋಗ್ಯಾರ. ಅದಕ್ಕೆ ಇವ್ರಿಗೆ ನಿಮ್ಮ ಜೊತೆಗೆ ಹಳೆ ನೆನಪುಗಳು ಭಾಳ ಬರ್ತದೆ ಅವರಿಗೆ. ನಿಮ್ಮ ಜೊತೆಗೆ ಏನು ಟೈಮ್ಸ್ ಕಳೆದಿದ್ರಲ್ಲ ಅದರದ್ದೆಲ್ಲ ನೆನಪು ಬರ್ತಾಯಿದೆ. ನಾವು ದಿ ವಾಂಟ್ ಟು ಕಾಂಪ್ರಮೈಸ್ ವಿತ್ ಯು. ನಿಮ್ಮ ಜೋಡಿ ಈಗ ಇನ್ನು ಓಕೆ, ನಾನು ಸಾರಿ, ತಪ್ಪಾತು, ನನಗೆ ಇನ್ನೊಂದು ಅವಕಾಶ ಕೊಡ್ರಿ ಅಂತ ಕೇಳುವಂತಹ ಒಂದು ಏನು ಫೀಲ್ ಆಗ್ತಾಯಿದೆ ಅವರಿಗೆ. ಅನ್ಕೊತಿದ್ದಾರೆ, ನಾ ಹೋಗ್ಲಾ, ಕೇಳಲ್ಲ, ನಾನು ತಪ್ಪು ಮಾಡೀನಿ ಅಂತ ನನಗೆ ಗಿಲ್ಟಿ ಫೀಲ್ ಆಗ್ತೈತಲ್ಲ, ಅದು
ಪಶ್ಚಾತ್ತಾಪ ಆಗ್ತಿರ್ತೈತಿ, ಆದ್ರೆ ಕೇಳಕ್ಕೆ ಭಯ ಇರ್ತೈತೆ ಒಂದೊಂದ್ಸಲ. ಎಲ್ಲಿ ನನಗೆ ರಿಜೆಕ್ಷನ್ ಸಿಕ್ಬಿಟ್ರೆ ನಂಗೆ ಬೇಡ ಅಂತ ಆತಲ ಆಗಿದ್ದ ಅದು ನಡಿ ಅಂತ ಅನ್ನೋದಿತ್ತಂದ್ರೆ ಇಲ್ಲ, ಅದು ಫಿಯರ್ ಐತಿ. ಓಕೆ, ಸೊ ದೇ ವಾಂಟ್ ಟು ಕಾಂಪ್ರಮೈಸ್. ಈಗ ಅವ್ರ ಜೀವನದಾಗ ಏನೂ ಇಲ್ಲೇ ಇಲ್ಲ ಅಂದ್ರೆ ಹಿಂಗೆ ಏನೋ ಬೇರೆ ದಿಕ್ಕ ಕಾಣ್ಬಂದು ಅವರಿಗೆ, ಆ ಟೈಪ್ ಆಗ್ಬಿಟ್ರು ಅವರು. ಸೆಲ್ಫ್ ಕಂಟ್ರೋಲ್ ಇಲ್ಲ ಅವ್ರಿಗೆ. ಅವ್ರಿಗೆ ಜೀವನದಾಗ ಎಲ್ಲ ಒಂಥರ ಬ್ಲಾಕ್ ಆದಂಗೆ ಆಗ್ಬಿಟ್ಟವು. ಆ ಬ್ಲಾಕ್ ಒಳಗೆ ನಿಮ್ದು ಒಂದು ದಾರಿ ದೀಪ ಈಗ ನೀವು ನೆನಪಾಗ್ತದಿರಿ. ಅವ್ರ ಜೀವನದಾಗ ಎಲ್ಲ ಕಷ್ಟಗಳು ಕಾಣಕತ್ತವು. ಬೇರೆ ಅವ್ರು ಎಲ್ಲೋ ಹೋಗಿದ್ರಲ್ಲ ನಿಮ್ದು ಅರ್ಥ ಮಾಡ್ಕೊಳ್ಳಾರ್ದಂಗೆ ಅಲ್ಲಿ ಅವ್ರಿಗೆಲ್ಲ ಬ್ಲಾಕ್ಸ್ ಕಾಣ್ತದವು, ಎಲ್ಲ ಅಡ್ಡದಾರಿಗಳು ಕಾಣ್ತದವು. ಅಲ್ಲಿ ಏನೂ ಖುಷಿ ಇಲ್ಲ, ಏನಿಲ್ಲ. ಈಗ ನೀವು ನೆನಪಾಗ್ತಾ ಇದ್ದೇವೆ ನಿಮಗೆ. ಸೊ ದೇ ವಾಂಟ್ ಟು ಕಾಂಪ್ರಮೈಸ್. ಓಕೆ, ಸೊ ಓವರಾಲ್ ಎನರ್ಜಿ ಇದೆ. ಈ ಟೈಮ್ ಒಳಗೆ ನೀವೇನು ಮಾಡ್ಬೇಕು, ನನ್ನ ವ್ಯೂವರ್ಸ್ ಅಂತ ನಾ ನೋಡೋಣ ಅಂತ. ಇದು ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಇವು. ಅವ್ರು ವಾಪಸ್ ಬಂದ್ರಂದ್ರೆ ಕಾಲ್ ಮೆಸೇಜ್ ಮಾಡಿದ್ರೆ ಅದಕ್ಕೆ ನೀವೇನು ಮಾಡಬೇಕು ಅನ್ನೋದು ನಿಮ್ಮ 100% ನಿಮ್ಮದು ಡಿಸಿಷನ್. ಓಕೆ, ಚಾಯ್ಸ್ ಈಸ್ ಆಲ್ವೇಸ್ ಯುವರ್ಸ್. ನಾವಿಲ್ಲಿ ನನ್ನ ಕೆಲಸ ಅಂದರೆ ಕಾರ್ಡ್ ಕೆಲಸ ಅಂದರೆ ನಿಮಗೆ ಗೈಡ್ ಮಾಡೋದಷ್ಟೆ. ಓವರಾಲ್ ನನ್ನ ವ್ಯೂವರ್ಸ್ ಏನು ಮಾಡಬೇಕಂತ. ಸೊ ವ್ಯೂವರ್ಸ್ ಏನು ಮಾಡ್ಬೇಕು, ನೀವು ಅವಾಗ ಒಂದು ಚಾನ್ಸ್ ಕೊಟ್ಟು ನೋಡೋಕೆ ಅಡ್ಡಿ ಇಲ್ಲ. ಬಟ್ ಸ್ಟಿಲ್ ನಿಮ್ದು ನಿಮ್ಗೆ ಇಷ್ಟ ಇಲ್ಲ ಕೊಡೋಕೆ. ನೀವು ನೀವು ಈ ವ್ಯಕ್ತಿ ವಾಪಸ್ ಬಂದ್ರಂದ್ರೆ, ಈಗ ನಾ ಏನು ಹೇಳಿದ ಇಂಥ ಎಲೆಕ್ಟಿವ್ ಬಂದ್ರೆ ನೀವು ಅವರಿಗೆ ಟ್ರಸ್ಟ್ ಮಾಡೋಕೆ ರೆಡಿ ಇಲ್ಲ. ನೀವು ಚಾನ್ಸ್ ಕೊಟ್ಟು ನೋಡೋದು ಬಿಡೋದು. ಯಾಕಂದ್ರೆ ನೋಡ್ರಿ ಏನಿಲ್ಲ, ಇದು ಲವರ್ಸ್ ಕಾರ್ಡ್ ಹಿಂಗೆ ಬಂದುಬಿಟ್ರೆ ಭಾಳ ಬೆಸ್ಟ್ ಇತ್ತು. ಓಕೆ, ರಿವರ್ಸ್ ಬಂದಿದೆ ಇದು ಕಾರ್ಡ್. ಓಕೆ, ನಿಮಗೆ ಅದು ಇಷ್ಟ ಇಲ್ಲ ಅವರು ಬರೋದು. ಯೂನಿಯನ್ ಮಾಡ್ಕೋಬೇಕು ಅವ್ರ ಜೊತೆಗೆ ವಾಪಸ್. ನಾನು ಇನ್ನೊಂದು ಸಲ ಸ್ಟಾರ್ಟ್ ಮಾಡಬೇಕು ಒಂದಿನ ಅಂದ್ರೆ ಯು ಪೀಪಲ್ ಆರ್ ನಾಟ್ ರೆಡಿ. ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅದು, ಅಂದರೆ ನೀವು ಭಾಳ ನೊಂದ್ಕೊಂಡಿರಿ ಅಂತ ಅರ್ಥ. ನಿಮ್ಗೆ ಇಷ್ಟ ಇಲ್ಲ ಅದು. ಸೊ ಅಕಸ್ಮಾತ್ ಏನೋ ಬಂದಂದ್ರೆ ಸಮಾಧಾನ ಇರ್ರಿ. ನೀವು ಅವ್ರು ಟ್ರಸ್ಟ್ ಮಾಡೋಕೆ ನೀವು ರೆಡಿ ಇಲ್ಲ ಅಂದ್ರೂ ಸ್ವಲ್ಪ ಸಮಾಧಾನ ಇದ್ಬಿಡ್ರಿ. ಅದನ್ನು ಮೆಲ್ಲ ನನಗೆ ಬೇಡ ಆಗೋದಿಲ್ಲ ಅನ್ನೋದು ಮೆಲ್ಲಕ್ಕೆ ಹೇಳ್ರಿ. ಓಕೆ, ರೂಡ್ ಆಗಬೇಡ್ರಿ. ನೀವೀಗ ಪ್ರಾಕ್ಟಿಕಲಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನನ್ನ ವ್ಯೂವರ್ಸ್ ಈ ವ್ಯಕ್ತಿ ಬಗ್ಗೆ ಏನು ಹೇಳಿದ್ನಲ್ಲ ನಾನೀಗ, ನೀವು ಪ್ರಾಕ್ಟಿಕಲಿ ವಿಚಾರ ಮಾಡ್ತಿದ್ದೀರಿ. ನೀವು ಎಮೋಷ್ನಲಿ ಇದ್ರಿ, ಇಷ್ಟು ದಿನ ಎಮೋಷ್ನಲಿ ಥಿಂಕ್ ಮಾಡ್ತಾ ಇಲ್ಲ ನೀವು ಪ್ರಾಕ್ಟಿಕಲಿ. ಈಗ ಜೀವನ ಆದರೆ ನಿಮಗೆ ಅರ್ಥ ಆಗೈತೆ. ಓಕೆ, ನೀವು ಅದಕ್ಕೆ ನೀವು ನೋಡಿರಿ, ನಿಮ್ಮ ಚಾಯ್ಸ್ ಅದು. ಬಿಟ್ಟಿದ್ದೆ ನಿಮ್ಮ ಪರಿಸ್ಥಿತಿ ಮಾತ್ರ ಯು ಆರ್ ನಾಟ್ ರೆಡಿ ಟು. ಇದು ನಿಮ್ಮದು ಎನರ್ಜಿ. ಇಲ್ಲೇ ಈ ಮೇಷರಾಶಿ, ಸಿಂಹರಾಶಿ, ಆಲ್ಮೋಸ್ಟ್ ಎಲ್ಲ ರಾಶಿ ಬಂದಾವ ಇಲ್ಲೇ. ಓಕೆ, ಮೇಷ, ಸಿಂಹ, ಧನುಸ್ಸು, ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ವಾಂಡ್ಸ್ ಎನರ್ಜಿ, ಎಲ್ಲ ಎನರ್ಜಿ ಬಂದಾವು ಎಕ್ಸೆಪ್ಟ್ ಅರ್ತ್ ಎನರ್ಜಿ. ಓಕೆ, ಮೇಷಸಿಂಹ ಧನುಷ್ ರಾಶಿ ಜಾಸ್ತಿ ಬಂದಿದ್ದಾವೆ ಇದರೊಳಗೆ. ಸೊ ಅವರಿಗೆ ಇದು ಜಾಸ್ತಿ ರಿಸನೇಟ್ ಆಗ್ತೈತಿ ಅನ್ಕೊತಾನೆ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಪರ್ಸ್ನಲ್ ರೀಡಿಂಗ್ ಸ್ಟಾರ್ಟ್ ಆಗಿದ್ದಾವೆ. ವಾಟ್ಸಪ್ಪಿಂಗ್ ಮಾಡಿರಿ. ಓಕೆ, ಹ್ಯಾವ್ ಅ ಗ್ರೇಟ್ ಡೇ.